ಹಿತ್ತಾಳೆ ವ್ಯಾಪಾರದಲ್ಲಿದ್ದ ಕುಟುಂಬದ ಆ ಹುಡುಗ ಪ್ರಭಾವಿ ರಾಜಕೀಯ ಕುಟುಂಬದ ಅಳಿಯ ಆಗ್ತಾನೆ. ಹದಿಹರೆಯದಲ್ಲಿ ಆತನ ಸಾಲ್ಸಾ ಡ್ಯಾನ್ಸ್ ನೋಡಿ ಮೆಚ್ಚಿದ ಹುಡುಗಿ ಮನಸಾರೆ ಒಪ್ಕೊಳ್ಳೋದು ಮಾತ್ರವಲ್ಲ, ಆತನ ಉದ್ಯಮದ ದೆಸೆನೇ ಬದಲಾಗೋದ್ರ ಹಿಂದಿನ ಶಕ್ತಿನೂ ಆಗ್ತಾಳೆ. ಕೈಯಿಂದ ನಯಾ ಪೈಸೆ ಬಂಡವಾಳ ಹಾಕದೆ ಶತಕೋಟಿ ಮೌಲ್ಯದ ಸಾಮ್ರಾಜ್ಯ ಕಟ್ಟುವ ವಿಶಿಷ್ಟ ವ್ಯವಹಾರ ಮಾದರಿಯೊಂದನ್ನ ಆತ ಕಲ್ತು ಬಿಡ್ತಾನೆ. ಹಿತ್ತಾಳೆ ವ್ಯಾಪಾರ ಹೋಗಿ ರಿಯಲ್ ಎಸ್ಟೇಟ್ ಉದ್ಯಮದ ದೈತ್ಯನಾಗ್ತಾನೆ. ಸಣ್ಣ ಮೊತ್ತಕ್ಕೆ ಭೂಮಿ ಖರೀದಿ ಮಾಡಿ ಕೋಟಿಗಟ್ಟಲೆ ಹಣಕ್ಕೆ ಮಾರಾಟ ಮಾಡುವ ತಾಕತ್ತು ಬರುತ್ತೆ. ನಿಯಮಗಳು ಕೇವಲ ಕಾಗದಕ್ಕೆ ಸೀಮಿತ ಆಗತ್ತೆ. ನೀವು ಊಹಿಸಿರಬಹುದಾದ್ರೆ ನಿಜ. ಇದು ರಾಬರ್ಟ್ ವಾದ್ರಾ ಕಥೆ. ರಾಬರ್ಟ್ ವಾದ್ರಾ ಭಾರತದ ಅತ್ಯಂತ ಪ್ರಭಾವಿ ರಾಜಕೀಯ ಕುಟುಂಬದ ಅಳಿಯ ಅನ್ನೋ ಕಾರಣಕ್ಕಾಗಿಯೇ ಸದಾ ಸುದ್ದಿಯಲ್ಲಿರುವ ಹೆಸರು. ಕಳೆದ 15 ವರ್ಷಗಳಿಂದ ಅವರ ಸುತ್ತ 10 ಹಗರಣಗಳ ಆರೋಪಗಳು ಕೇಳಿ ಬರ್ತಾನೆ ಇವೆ. ತನಿಖಾ ಸಂಸ್ಥೆಗಳು ಇವರ ಬೆನ್ನು ಬಿದ್ದಿವೆ. ಆದರೆ ಇಷ್ಟು ವರ್ಷಗಳ ಸುದೀರ್ಘ ಕಾನೂನು ಹೋರಾಟದಲ್ಲಿ ರಾಬರ್ಟ್ ವಾದ್ರಾ ಅವರು ಈವರೆಗೆ ಒಮ್ಮೆನೂ ನ್ಯಾಯಾಲಯದ ಮುಂದೆ ಖುದ್ದಾಗಿ ನಿಂತಿರಲಿಲ್ಲ. ಇದೀಗ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹರಿಯಾಣದ ಭೂ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ರಾಬರ್ಟ್ ವಾದ್ರಾ ಕೋರ್ಟ್ ಕಟಕಟೆಯಲ್ಲಿ ಬಂದು ನಿಲ್ಲಬೇಕಾದ ಅನಿವಾರ್ಯತೆ ಎದುರಾಗಿದೆ. ತನಿಖಾ ಸಂಸ್ಥೆಗಳ ದಶಕಗಳ ಪ್ರಯತ್ನದ ನಂತರ ಕೊನೆಗೂ ವಾದ್ರಾ ನ್ಯಾಯಾಲಯದ ಮುಂದೆ ಖುದ್ದಾಗಿ ಹಾಜರಾಗಿದ್ದಾರೆ. ರಾಜಕೀಯ ಪಲ್ಲಟಗಳ ನಡುವೆ ದೇಶದ ಗಮನ ಸೆಳೆದಿರುವ ಈ ಬೆಳವಣಿಗೆಯ ಬೆನ್ನಲ್ಲೇ ಯಾರು ಈ ರಾಬರ್ಟ್ ವಾದ್ರಾ? ಅವರ ಉದ್ಯಮ ಸಾಮ್ರಾಜ್ಯದ ಹಿಂದಿರುವ ರಹಸ್ಯ ಏನು? ಪ್ರಿಯಾಂಕಾ ಗಾಂಧಿ ಅವರನ್ನ ಮದುವೆಯಾದ ಹೊತ್ತಲ್ಲಿ ಇನ್ನೂ ಹಿತ್ತಾಳೆ ಕರಕುಶಲ ವಸ್ತುಗಳ ವ್ಯಾಪಾರಿಯಷ್ಟೇ ಆಗಿದ್ದ ವಾದ್ರಾ 10 ವರ್ಷಗಳ ಬಳಿಕ ಕಟ್ಟುವ ಕಂಪನಿಗಳು ಒಂದರ ಬೆನ್ನಲ್ಲೊಂದು ಹಗರಣಗಳನ್ನ ಅರಗಿಸಿಕೊಂಡು ನಿಂತಿವೆ. ಪ್ರಕರಣಗಳು ನಡೀತಿವೆ. ಆದರೆ ಉದ್ಯಮಿಯಾಗಿ ಅವರು ಈ ಮಟ್ಟಕ್ಕೆ ಬೆಳೆಯಲು ಕಾರಣ ಅವರ ವ್ಯವಹಾರ ಜಾಣ್ಮೇನೋ ಅಥವಾ ಅಧಿಕಾರದ ಬೆಂಬಲನೋ ಅನ್ನೋ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಅವರ ಈ ಬೆಳವಣಿಗೆ ಹಿಂದಿನ ಜಾದು ಏನು, ನಿಗೂಢತೆ ಏನು ಅನ್ನೋ ಪ್ರಶ್ನೆಗಳಿವೆ. ರಾಜಕೀಯ ಸಮೀಕರಣ ಬದಲಾಗಿ ರಾಜಕೀಯ ಕುಟುಂಬದ ವಿರುದ್ಧದ ದನಿಗಳು ಆ ಕುಟುಂಬದ ಅಳಿಯನ ಕಡೆಗೂ ತಿರುಗಿ ತನಿಖಾ ಸಂಸ್ಥೆಗಳು ಬೆನ್ನು ಬೀಳುತ್ತವಾದ್ರೂ ಅಲ್ಲಿ ಅವರನ್ನ ಮುಕ್ಕಿ ಹಾಕಿ ಬಿಡುವ ಧಾವಂತವಿಲ್ಲ. ವಾದ್ರಾ 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 ಅಂತ 2014ರ ಚುನಾವಣೆ ಉದ್ದಕ್ಕೂ ಮೋದಿ ಹಾಗೂ ಬಿಜೆಪಿ ಭಾಷಣ ಮಾಡ್ಕೊಂಡು ಹೋಗಿದ್ದು, ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿಗೆ 170 ಕೋಟಿ ರೂಪಾಯಿ ಸಂದಾಯ ಆಗ್ತಿದ್ದಂತೆ ಹರಿಯಾಣದ ಪ್ರಕರಣದಲ್ಲಿ ವಾದ್ರಾ ಮತ್ತವರ ವ್ಯಾವಹಾರಿಕ ಸಂಬಂಧ ಇರುವ ರಿಯಲ್ ಎಸ್ಟೇಟ್ ಸಂಸ್ಥೆ DLFಗೂ ಕ್ಲೀನ್ ಚಿಟ್ ಸಿಕ್ತು ಅನ್ನೋದು ಬಯಲಾಗಿರುವ ವಿಷಯ. ಆದರೆ ಈಗ ಹರಿಯಾಣದಲ್ಲಿನ ಭೂ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಇಡಿ ಮತ್ತೆ ವಾದ್ರಾ ಬೆನ್ನು ಬಿದ್ದಿರುವ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗೋಕೆ ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ. ಅದರ ವಿರುದ್ಧ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರೂ ಕೂಡ ಪ್ರಕರಣವೊಂದರಲ್ಲಿ ಕೋರ್ಟ್ಗೆ ಹಾಜರಾಗಬೇಕಾಗಿ ಬಂದಿದ್ದು ಇದೇ ಮೊದಲು. ಎಲ್ಲೋ ಇದ್ದ ಕುಟುಂಬದ ವ್ಯಕ್ತಿ ರಾಜಕೀಯದ ಕೇಂದ್ರದಲ್ಲಿರುವ ಕುಟುಂಬದ ಅಳಿಯನಾಗೋದು, ಮದುವೆ ನಂತರದ ಬದಲಾಗುವ ದೆಸೆ, ರಾಜಕೀಯದಿಂದ ಹೊರಗಿದ್ದರೂ ಅಧಿಕಾರದ ಎಲ್ಲ ಲಾಭ ಸಿಕ್ಕಿರೋದು, ಹಗರಣಗಳ ಸುಳಿ, ಇವೆಲ್ಲ ಸೇರಿದ್ರೆ ಅದು ರಾಬರ್ಟ್ ವಾದ್ರಾ ಅನ್ನೋ ಕಥೆ ಆಗೋದೇ ಒಂದು ಚಮತ್ಕಾರ. ಅದನ್ನ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ರಾಬರ್ಟ್ ವಾದ್ರಾ ಪ್ರಭಾವಿ ನೆಹರು ಗಾಂಧಿ ಕುಟುಂಬದ ಅಳಿಯ. ದೆಹಲಿಯ ಬ್ರಿಟಿಷ್ ಶಾಲೆಯಲ್ಲಿ ಪ್ರಿಯಾಂಕಾ ಗಾಂಧಿಯನ್ನ ತನ್ನ ಸಹೋದರಿ ಮಿಶೆಲ್ ಮೂಲಕ ಭೇಟಿಯಾದಲ್ಲಿಂದ ವಾದ್ರಾ ಬದುಕೇ ಬದಲಾಗಿತ್ತು. ರಾಬರ್ಟ್ ವಾದ್ರಾ ಅವರ ಕುಟುಂಬದ ಬೇರುಗಳಿರೋದು ಈಗ ಪಾಕಿಸ್ತಾನದ ಭಾಗವಾಗಿರುವ ಸಿಯಾಲ್ಕೋಟ್ನಲ್ಲಿ. ವಿಭಜನೆಯ ಬಳಿಕ ಅವರ ಅಜ್ಜ ಹುಕುಂ ರೈ ವಾದ್ರಾ ಭಾರತಕ್ಕೆ ವಲಸೆ ಬಂದು ಹಿತ್ತಾಳೆ ನಗರ ಅಂತ ಕರೆಯಲಾಗುವ ಉತ್ತರ ಪ್ರದೇಶದ ಮೊರಾದಾಬಾದ್ನಲ್ಲಿ ನೆಲೆಸ್ತಾರೆ. ಅವರ ಮಗ ರಾಜೇಂದ್ರ ವಾದ್ರಾ ಹಿತ್ತಾಳೆ ವಸ್ತುಗಳ ವ್ಯಾಪಾರಿ, ಕೆಲಕಾಲ ವಜ್ರ ವ್ಯಾಪಾರಿ ಕೂಡ ಆಗಿದ್ರು ಅಂತಾನು ಹೇಳಲಾಗತ್ತೆ. ರಾಜೇಂದ್ರ ವಾದ್ರಾ ಪತ್ನಿ ಮೌರಿನ್ ಆಂಗ್ಲೋ ಇಂಡಿಯನ್. ರಾಜೇಂದ್ರ ವಾದ್ರಾ ಮತ್ತು ಮೌರಿನ್ ಅವರ ಮಗನೇ ರಾಬರ್ಟ್ ವಾದ್ರಾ. ರಾಬರ್ಟ್ ಅವರನ್ನ ಅವರ ತಂದೆ ಬ್ರಿಟಿಷರು ಸ್ಥಾಪಿಸಿದ್ದ ದೆಹಲಿಯ ಚಾಣಕ್ಯಪುರಿಯಲ್ಲಿರುವ ಬ್ರಿಟಿಷ್ ಶಾಲೆಗೆ ಸೇರಿಸಿದ್ರು. ಅದು 1980ರ ದಶಕ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಹತ್ಯೆಗೀಡಾಗಿದ್ರು ಮತ್ತು ಅವರ ಮಗ ರಾಜೀವ್ ಗಾಂಧಿ ಹೊಸ ಪ್ರಧಾನಿ ಆಗಿದ್ರು. ಇಂದಿರಾ ಹತ್ಯೆ ದುರಂತದ ನಂತರ ರಾಜೀವ್ ಗಾಂಧಿಯವರ ಭದ್ರತೆ ಬಹಳ ಬಿಗಿಯಾಗಿತ್ತು. ಅದೇ ಭದ್ರತೆಯನ್ನ ರಾಜೀವ್ ಅವರ ಪತ್ನಿ ಸೋನಿಯಾ ಗಾಂಧಿ, ಮಗ ರಾಹುಲ್ ಗಾಂಧಿ ಮತ್ತು ಮಗಳು ಪ್ರಿಯಾಂಕಾ ಗಾಂಧಿಗೂ ಒದಗಿಸಲಾಗಿತ್ತು. ರಾಹುಲ್ ಗಾಂಧಿ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋದಾಗ ಪ್ರಿಯಾಂಕಾ ಗಾಂಧಿ ದೆಹಲಿಯಲ್ಲೇ ರಾಬರ್ಟ್ ವಾದ್ರಾ ಓದ್ತಾ ಇದ್ದ ಚಾಣಕ್ಯಪುರಿಯಲ್ಲಿರುವ ಅದೇ ಬ್ರಿಟಿಷ್ ಶಾಲೆಗೆ ಸೇರಿದ್ರು. ಪ್ರಭಾವಿ ರಾಜಕೀಯ ಕುಟುಂಬದ ಹುಡುಗಿಯ ಪ್ರೇಮ ಕಥೆ ಅಲ್ಲಿ ಶುರುವಾಗಲಿಕ್ಕಿತ್ತು ಮತ್ತು ಆ ಪ್ರೇಮಾನೇ ವಾದ್ರಾ ಅನ್ನೋ ಸಾಧಾರಣ ಕುಟುಂಬದ ಹುಡುಗನ ಬದುಕನ್ನೇ ಬದಲಿಸಕ್ಕಿತ್ತು. ರಾಬರ್ಟ್ ವಾದ್ರಾ ಆರಂಭಿಕ ಜೀವನ ಹಿತ್ತಾಳೆ ಪಾತ್ರಗಳ ನಡುವೆ ಕಳೆದಿದ್ದರೂ ಪ್ರಿಯಾಂಕಾ ಜೊತೆಗಿನ ಭೇಟಿ
ಅವರನ್ನ ದೇಶದ ಅತ್ಯಂತ ಶಕ್ತಿಶಾಲಿ ಜನರ ಸಾಲಿಗೆ ಸೇರಿಸಿತು. ಎಸ್ಪಿಜಿ ಕಾವಲಿನಲ್ಲಿದ್ದ ಹುಡುಗಿಯನ್ನ ಕಟ್ಟುನಿಟ್ಟಾದ ಪ್ರೋಟೋಕಾಲ್ಗಳ ನಡುವೇನೂ ಕಾಣ್ತಾ ಕಡೆಗೆ ಅದು ಪ್ರೇಮ ವಿವಾಹದವರೆಗೂ ಮುಟ್ತು ಅನ್ನೋದೇ ಒಂದು ಬೆರಗಿನ ಸಂಗತಿ. ಸಣ್ಣ ವ್ಯಾಪಾರಸ್ಥ ಕುಟುಂಬದಿಂದ ಬಂದ ಅವರಿಗೆ ಪ್ರಿಯಾಂಕಾ ಅವರ ಸ್ನೇಹದ ಪ್ರಮಾಣ ಎಷ್ಟು ದೊಡ್ಡದು ಅಂತ ಆಗ ತಿಳಿದಿರಲಿಲ್ಲ. ಅಧಿಕಾರದ ಕಾರಿಡಾರ್ಗಳಲ್ಲಿ ಈ ಪ್ರೇಮ ಕಥೆಯನ್ನ ಯೋಜಿತ ಸಂಬಂಧ ಅಂತ ನೋಡ್ಲಾಗಿತ್ತು. 1997ರಲ್ಲಿ ಪ್ರಿಯಾಂಕಾ ಜೊತೆ ವಿವಾಹ ಆದ ನಂತರ ವಾದ್ರಾ ತಮ್ಮ ವ್ಯವಹಾರದ ಹೆಜ್ಜೆಗುರುತನ್ನ ವಿಸ್ತರಿಸಿದ್ರು. ಅಂತಿಮವಾಗಿ ಕರಕುಶಲ ವಸ್ತುಗಳ ಅವರ ವ್ಯವಹಾರ ಸ್ಕೈಲೈಟ್ ಹಾಸ್ಪಿಟಾಲಿಟಿಯಂತಹ ಕಂಪನಿಗಳ ಮೂಲಕ ರಿಯಲ್ ಎಸ್ಟೇಟ್ ವಲಯಕ್ಕೆ ತಿರುಗಿತ್ತು. ಕೆಲವೇ ಲಕ್ಷಗಳಿಗೆ ಖರೀದಿಸಿದ ಭೂಮಿಯನ್ನ ಹಲವು ಕೋಟಿಗಳಿಗೆ ಮಾರಿ ಲಾಭ ಗಳಿಸಿದ ವಾದ್ರಾ ಬಂಡವಾಳ ಇಲ್ದೇನೆ ಬೆಳೆದ್ರು ಅನ್ನೋದೇ ವಿಚಿತ್ರ. ಹರಿಯಾಣ, ರಾಜಸ್ಥಾನಗಳಲ್ಲಿನ ಅವರ ಭೂ ವ್ಯವಹಾರ ದೊಡ್ಡ ಮಟ್ಟದ ವಿವಾದ ಎಬ್ಬಿಸಿ ಇವತ್ತಿಗೂ ಅವರನ್ನ ಸುತ್ತುವರೆದಿದೆ. ಹೀಗಾಗಿ ರಾಬರ್ಟ್ ವಾದ್ರಾ ಕಥೆಯನ್ನ ಅವರ ಪ್ರೇಮ ಮತ್ತು ಮದುವೆ, ಅವರ ವ್ಯವಹಾರ ಬದಲಾದ ರೀತಿ, ಈ ನಡುವೆನೇ ಅವರ ಸಹೋದರ ಮತ್ತು ತಂದೆಯ ದುರಂತಮಯ ಮತ್ತು ನಿಗೂಢ ಸಾವುಗಳು ಹಾಗೂ ಅಂತಿಮವಾಗಿ ಅವರ ವಿರುದ್ಧದ ಗಂಭೀರ ಆರೋಪಗಳೇನು ಅನ್ನೋದರ ಮೂಲಕ ನೋಡಬಹುದು. ರಾಬರ್ಟ್ ವಾದ್ರಾ ಫಿಟ್ನೆಸ್ ಫ್ರೀಕ್ ಮತ್ತು ವಿದೇಶಿ ಕಾರುಗಳ ಪ್ರೇಮಿ ಅನ್ನೋದು ಈಗ ಗೊತ್ತಿರೋ ವಿಷಯ. ಆದ್ರೆ ರಾಬರ್ಟ್ ಅವರ ಸಾಲ್ಸಾ ಡ್ಯಾನ್ಸ್ ನೋಡಿನೇ ಪ್ರಿಯಾಂಕಾ ಮೆಚ್ಚಿಕೊಂಡಿದ್ದು, ಕಡೆಗೆ ಆ ಮೊದಲ ಆಕರ್ಷಣೆನೇ ಬದುಕಿನ ಮುಂದಿನದೆಲ್ಲ ನಿರ್ಧಾರಗಳ ಮೊದಲ ಸಾಲನ್ನ ಬರೀತು ಅನ್ನೋದು ನಿಜ. ಬ್ರಿಟಿಷ್ ಶಾಲೆಯಲ್ಲಿ ಸಹೋದರಿ ಮಿಶೆಲ್ ಮೂಲಕ ಪರಿಚಯವಾದ ಪ್ರಿಯಾಂಕಾ ಜೀವನ ಸಂಗಾತಿಯಾಗಿನೂ ಆದದ್ರ ನಡುವೆ ಕೆಲವು ಮಹತ್ವದ ವಿಷಯಗಳಿವೆ. ಒಂದು, ಪ್ರಿಯಾಂಕಾ ಹೊಂದಿದ್ದ ಎಸ್ಪಿಜಿ ಭದ್ರತೆ ನಡುವೆನೂ ಅವರಿಬ್ಬರ ನಡುವಿನ ಸ್ನೇಹ ಮತ್ತು ಆ ನಂತರದ ಪ್ರೇಮ ಮಾಸದೆ ಉಳಿಯಿತು ಅನ್ನೋದು. ಇಬ್ಬರ ನಡುವಿನ ನಿಕಟತೆ, ಇಬ್ಬರೂ ಆಗಾಗ ಭೇಟಿ ಆಗ್ತಿದ್ರು ಅನ್ನೋದು ರಾಜಕೀಯ ವಲಯಗಳಲ್ಲಿ ದೊಡ್ಡ ಸುದ್ದಿ ಆಗಿತ್ತು ಅಂತ ಹೇಳಲಾಗತ್ತೆ. ಪ್ರಿಯಾಂಕಾ ಗಾಂಧಿ ಮೊದಲ ಬಾರಿಗೆ ರಾಬರ್ಟ್ ವಾದ್ರಾ ಅವರ ಮೊರಾದಾಬಾದ್ ಮನೆಗೆ ಭೇಟಿ ನೀಡಿದಾಗ ಅದು ದೃಢಪಟ್ಟಿತ್ತು ಅಂತ ಹೇಳಲಾಗತ್ತೆ. ಆ ಭೇಟಿಗೂ ಮೊದಲು ಪ್ರಿಯಾಂಕಾ ಅವರ ಎಸ್ಪಿಜಿ ಭದ್ರತೆ ಮೊರಾದಾಬಾದ್ಗೆ ಆಗಮಿಸಿ ರಾಬರ್ಟ್ ವಾದ್ರಾ ಮನೆಯ ಮೇಲೆ ಹಿಡಿತ ಸಾಧಿಸಿತ್ತು ಅಂತಾನು ಹೇಳಲಾಗತ್ತೆ. 1991ರಲ್ಲಿ ಶ್ರೀ ಪೆರಂಬದೂರಿನಲ್ಲಿ ರಾಜೀವ್ ಗಾಂಧಿ ಹತ್ಯೆಯಾದ ನಂತರ ಸೋನಿಯಾ, ರಾಹುಲ್ ಮತ್ತು ಪ್ರಿಯಾಂಕಾ ಅವರ ಭದ್ರತೆ ಮತ್ತೂ ಬಿಗಿಯಾಗಿತ್ತು. ಆದರೆ ಆ ಕಷ್ಟದ ಸಮಯದಲ್ಲೇ ರಾಬರ್ಟ್ ವಾದ್ರಾ ಮತ್ತು ಪ್ರಿಯಾಂಕಾ ನಡುವಿನ ಸ್ನೇಹ ಮತ್ತಷ್ಟು ಗಾಢವಾಯಿತು. ಮದುವೆಗೂ ಮೊದಲು ಗಾಂಧಿ ಕುಟುಂಬದ ಭಾವಿ ಅಳಿಯನ ಹಿನ್ನೆಲೆ ಪರಿಶೀಲಿಸುವುದು ಅಗತ್ಯ ಆಗಿತ್ತು. ಪ್ರಿಯಾಂಕಾ ಅವರನ್ನ ವಾದ್ರಾ ನಿಜವಾಗಿಯೂ ಪ್ರೀತಿ ಮಾಡ್ತಿದ್ರೆ ಅಥವಾ ಪ್ರಿಯಾಂಕಾ ಮೂಲಕ ಗಾಂಧಿ ಕುಟುಂಬವನ್ನ ಪ್ರವೇಶಿಸೋಕೆ ಮತ್ತು ಅವರ ಸಂಪರ್ಕಗಳನ್ನ ಬಳಸ್ಕೊಳ್ಳೋಕೆ ಬಳಸುವ ಯಾರೋ ಒಬ್ಬರು ಪ್ರಭಾವಕ್ಕೆ ರಾಬರ್ಟ್ ವಾದ್ರಾ ಒಳಗಾಗಿದ್ದಾರಾ ಅನ್ನೋದನ್ನ ನೋಡೋದು ಮುಖ್ಯ ಆಗಿತ್ತು. ದೇಶದ ಗುಪ್ತಚರ ಸಂಸ್ಥೆನೇ ಈ ಬಗ್ಗೆ ದೀರ್ಘ ತನಿಖೆಯನ್ನು ನಡೆಸಿ ವಾದ್ರಾಗೆ ಕ್ಲೀನ್ ಚಿಟ್ ನೀಡಿದ ಬಳಿಕ ಸೋನಿಯಾ ಗಾಂಧಿ ಅವರು ಮದುವೆಗೆ ಒಪ್ಕೊಂಡ್ರು ಅಂತ ಹೇಳಲಾಗತ್ತೆ. ಮದುವೆ ಬಳಿಕನೂ ಪ್ರಿಯಾಂಕಾ ಅವರಿಗೆ ಎಸ್ಪಿಜಿ ಭದ್ರತೆ ಇತ್ತು. ಸರ್ಕಾರ ಪ್ರಿಯಾಂಕಾ ಗಾಂಧಿಗೆ ಲೋಧಿ ಎಸ್ಟೇಟ್ ಬಂಗಲೆಯನ್ನ ಮಂಜೂರು ಮಾಡಿತ್ತು. ಹಾಗಾಗಿ ರಾಬರ್ಟ್ ಅಲ್ಲಿಗೆ ಹೋಗ್ಬೇಕಾಯ್ತು. ಭದ್ರತೆ ಸೇರಿದಂತೆ ಪ್ರಿಯಾಂಕಾ ಅವರ ಎಲ್ಲ ಖರ್ಚುಗಳನ್ನ ನಿಭಾಯಿಸಬೇಕಾದಾಗ ವಾದ್ರಾ ತಮ್ಮ ವ್ಯವಹಾರವನ್ನ ಬೆಳೆಸೋಕ್ ಮುಂದಾದ್ರು. ತಂದೆಯ ವ್ಯವಹಾರ ಮುಂದುವರಿಸೋಕೆ ಅದೇ ವರ್ಷ ಅಂದ್ರೆ 1997ರಲ್ಲಿ ಸಣ್ಣದೊಂದು ಕಂಪನಿಯನ್ನ ಶುರು ಮಾಡಿದ್ರು. ಕರಕುಶಲ ವಸ್ತುಗಳು ಮತ್ತು ಫ್ಯಾಷನ್ ಸರಕುಗಳು ಸೇರಿದಂತೆ ತಮ್ಮ ಕುಟುಂಬದ ಹಿತ್ತಾಳೆ ಅಲಂಕಾರಿಕ ವಸ್ತುಗಳ ರಫ್ತು ವ್ಯವಹಾರವನ್ನ ದೊಡ್ಡ ಮಟ್ಟಕ್ಕೆ ವಿಸ್ತರಿಸಿದ್ರು. ಆದರೆ ಅವರು ಇವೆಲ್ಲವನ್ನೂ ಬದಿಗೆ ಸರಿಸಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದು 10 ವರ್ಷಗಳ ಬಳಿಕ. ಅವರ ಉದ್ಯಮದ ಈ ಅತಿದೊಡ್ಡ ರೂಪಾಂತರದ ಕಥೆನೇ ಬೇರೆ. ಈ ನಡುವೆ ಅವರ ಕುಟುಂಬದಲ್ಲಿ ಒಂದರ ಬೆನ್ನಿಗೆ ಒಂದರಂತೆ ದುರಂತಗಳು ನಡೆದವು. ಮೊದಲು 2001ರ ಏಪ್ರಿಲ್ನಲ್ಲಿ ರಾಬರ್ಟ್ ವಾದ್ರಾ ಸಹೋದರಿ ಮಿಶೆಲ್ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಯಾರ ಮೂಲಕ ವಾದ್ರಾ ಅವರು ಪ್ರಿಯಾಂಕಾ ಅವರ ಸ್ನೇಹವನ್ನ ಕಳಿಸೋದು ಸಾಧ್ಯವಾಗಿತ್ತು, ಆ ಮಿಶೆಲ್ ದುರಂತ ಅಂತ್ಯ ಕಂಡಿದ್ಲು. ಈ ದುರಂತದಿಂದ ರಾಬರ್ಟ್ ವಾದ್ರಾ ಚೇತರಿಸಿಕೊಳ್ಳುವ ಮೊದಲೇ 2003ರ ಸೆಪ್ಟೆಂಬರ್ನಲ್ಲಿ ಅವರ ಸಹೋದರ ರಿಚರ್ಡ್ ವಾದ್ರಾ ಮೊರಾದಾಬಾದ್ ಹೋಟೆಲ್ನಲ್ಲಿ ಅನುಮಾನಾಸ್ಪದ ಸ್ಥಿತಿಯಲ್ಲಿ ಸಾವನ್ನಪ್ಪಿದ್ರು. ಅದನ್ನ ಆತ್ಮಹತ್ಯೆ ಅಂತ ಕರೆಯಲಾಯಿತು. ಆದ್ರೆ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದು ಆಗ್ಲೂ ತಿಳಿದಿರಲಿಲ್ಲ, ಈಗಲೂ ಸ್ಪಷ್ಟ ಇಲ್ಲ. ಆದರೆ ರಾಜಕೀಯ ವಲಯಗಳಲ್ಲಿ ಈ ಆತ್ಮಹತ್ಯೆಗೆ ರಾಬರ್ಟ್ ವಾದ್ರಾ ಪತ್ರಿಕೆಗಳಲ್ಲಿ ನೀಡಿದ್ದ ನೋಟಿಸ್ ಕಾರಣವಾಗಿರಬಹುದು ಅಂತ ಹೇಳಲಾಗ್ತಾ ಇತ್ತು. ಆ ನೋಟಿಸ್ನಲ್ಲಿ ವಾದ್ರಾ ತನ್ನ ತಂದೆ ರಾಜೇಂದ್ರ ವಾದ್ರಾ ಮತ್ತು ಸಹೋದರ ರಿಚರ್ಡ್ ವಾದ್ರಾ ಅವರೊಂದಿಗಿನ ಎಲ್ಲಾ ಸಂಬಂಧಗಳನ್ನ ಕಳೆದುಕೊಳ್ತಿರೋದಾಗಿ ಘೋಷಿಸಿದ್ರು. ಅವರ ತಂದೆ ಮತ್ತು ಸಹೋದರ ಜನರನ್ನ ದಾರಿ ತಪ್ಪಿಸೋಕೆ ತಮ್ಮ ಹೆಸರು ಮತ್ತು ಗಾಂಧಿ ಕುಟುಂಬದೊಂದಿಗಿನ ಸಂಬಂಧವನ್ನ ಬಳಸ್ತಿದ್ದಾರೆ ಅಂತ ಆರೋಪಿಸಿ ಗಾಂಧಿ ಕುಟುಂಬದ ಪ್ರತಿಷ್ಠೆ ರಕ್ಷಿಸಲು ಕುಟುಂಬದಿಂದ ದೂರವಾಗ್ತಿರೋದಾಗಿ ಹೇಳಿದ್ರು. ಈ ನೋಟಿಸ್ ನೀಡಿದ್ದ ಕೆಲವೇ ದಿನಗಳಲ್ಲಿ ಸಂಭವಿಸಿದ ರಿಚರ್ಡ್ ವಾದ್ರಾ ಅವರ ಅನುಮಾನಾಸ್ಪದ ಸಾವು ಇಬ್ಬರ ನಡುವಿನ ಮನಸ್ತಾಪ ಅನ್ನೋ ಅನುಮಾನಕ್ಕೆ ಕಾರಣ ಆಯಿತು. ಆದರೆ ಅಂತಿಮವಾಗಿ ಯಾವುದೂ ತೀರ್ಮಾನ ಆಗಲಿಲ್ಲ. 2009ರ ಏಪ್ರಿಲ್ನಲ್ಲಿ ವಾದ್ರಾ ತಂದೆ ರಾಜೇಂದ್ರ ವಾದ್ರಾ ದೆಹಲಿಯ ಹೋಟೆಲ್ನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ಅದನ್ನ ಆತ್ಮಹತ್ಯೆ ಅಂತ ಹೇಳಲಾಯಿತು.
ವಾದ್ರಾ ಕುಟುಂಬದಲ್ಲಿನ ಈ 3 ಸಾವುಗಳ ಬಗ್ಗೆ ಸ್ಪಷ್ಟ ಉತ್ತರಗಳು ಇವತ್ತಿನವರೆಗೂ ಸಿಕ್ಕಿಲ್ಲ. ಅದು 2007. ರಾಬರ್ಟ್ ಹಿತ್ತಾಳೆ ವ್ಯವಹಾರ ಬಿಟ್ಟು ಭೂಮಿ ಎಂಬ ಬಂಗಾರದ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕಿಳಿದ್ರು. ಆ ವರ್ಷ ನವೆಂಬರ್ನಲ್ಲಿ ಅವರು ಸ್ಕೈಲೈಟ್ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯನ್ನು ಶುರು ಮಾಡಿದ್ರು. ನಂತರದ ಕೆಲವೇ ದಿನಗಳಲ್ಲಿ ಅಂದ್ರೆ ಒಂದೇ ವರ್ಷದ ಒಳಗೆ ವಾದ್ರಾ ಕುಟುಂಬ ಒಟ್ಟು 5 ಕಂಪನಿಗಳನ್ನು ಶುರು ಮಾಡಿತು ಮತ್ತು ಅದೆಲ್ಲದರ ಒಟ್ಟು ಬಂಡವಾಳ 25 ಲಕ್ಷವನ್ನೂ ದಾಟಿರಲಿಲ್ಲ. ಈ ಎಲ್ಲ ಕಂಪನಿಗಳಿಗೆ ರಾಬರ್ಟ್ ವಾದ್ರಾ ಅವರ ತಾಯಿ ಮೌರೀನ್ ನಿರ್ದೇಶಕರಾಗಿದ್ರು. ಸ್ಕೈಲೈಟ್ ಹಾಸ್ಪಿಟಾಲಿಟಿಯನ್ನ ಕೇವಲ 1 ಲಕ್ಷ ಬಂಡವಾಳದೊಂದಿಗೆ ಆರಂಭ ಮಾಡಲಾಯಿತು. ಪ್ರಾರಂಭವಾದ 3 ತಿಂಗಳ ಒಳಗೆ 2008 ಫೆಬ್ರವರಿಯಲ್ಲಿ ಅದು ಓಂಕಾರೇಶ್ವರ ಪ್ರಾಪರ್ಟೀಸ್ ಮೂಲಕ ಹರಿಯಾಣದ ಗುರುಗಾಂವ್ನ ಶಿಕೋಪುರದಲ್ಲಿ ಸುಮಾರು 3.5 ಎಕರೆ ಭೂಮಿಯನ್ನ 7.5 ಕೋಟಿ ರೂಪಾಯಿಗೆ ಖರೀದಿ ಮಾಡಿತು. ಖರೀದಿಯ 24 ಗಂಟೆಗಳ ಒಳಗೆ ಸ್ಕೈಲೈಟ್ ಕಂಪನಿಗೆ ವರ್ಗಾಯಿಸಲಾಯಿತು. ಭೂಮಿಯ ಮಾಲೀಕತ್ವವನ್ನ ರಾಬರ್ಟ್ ವಾದ್ರಾಗೆ ವರ್ಗಾಯಿಸಲಾಯಿತು. ಸಾಮಾನ್ಯವಾಗಿ ಇಂತಹ ಒಪ್ಪಂದಗಳು ಪೂರ್ಣಗೊಳ್ಳೋದಕ್ಕೆ ಕನಿಷ್ಠ 3 ರಿಂದ 4 ತಿಂಗಳು ಬೇಕಾಗುವಾಗ ಇಂಥದ್ದೊಂದು ಜಾದೂ ನಡೆದಿತ್ತು ಮತ್ತು ಆಗ ಹರಿಯಾಣದಲ್ಲಿ ಭೂಪೇಂದ್ರ ಹೂಡಾ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತು. ಭೂಮಿ ಖರೀದಿ ಮಾಡಿದ ಸುಮಾರು 1 ತಿಂಗಳ ನಂತರ ಹರಿಯಾಣದ ಭೂಪೇಂದ್ರ ಹೂಡಾ ಸರ್ಕಾರ ಸ್ಕೈಲೈಟ್ ಹಾಸ್ಪಿಟಾಲಿಟಿ ಕಂಪನಿಗೆ ಆ ಭೂಮಿಯಲ್ಲಿ ವಸತಿ ಯೋಜನೆ ನಿರ್ಮಿಸೋಕೆ ಅನುಮೋದನೆ ನೀಡಿತು. 7.5 ಕೋಟಿ ರೂಪಾಯಿಗೆ ಖರೀದಿ ಮಾಡಿದ್ದ ಅದೇ ಭೂಮಿಯನ್ನ 8 ಪಟ್ಟು ಹೆಚ್ಚು ಮೊತ್ತಕ್ಕೆ ಅಂದ್ರೆ 58 ಕೋಟಿ ರೂಪಾಯಿಗೆ DLF ಖರೀದಿ ಮಾಡಿತು. DLF ಈ ಮೊತ್ತವನ್ನ ರಾಬರ್ಟ್ ವಾದ್ರಾಗೆ ಹಲವಾರು ಕಂತುಗಳಲ್ಲಿ ಪಾವತಿ ಮಾಡಿತು. ಆದರೆ ಅಶೋಕ್ ಖೇಮ್ಕಾ ಎಂಬ ಪ್ರಾಮಾಣಿಕ IAS ಅಧಿಕಾರಿ ಈ ಒಪ್ಪಂದವನ್ನ ರದ್ದುಗೊಳಿಸಿದ್ರು. ಆ ತಪ್ಪಿಗಾಗಿ ಕಡೆಗೆ ಖೇಮ್ಕಾ ಅವರನ್ನ ಕೆಲಸಕ್ಕೆ ಬಾರದ ಹರಿಯಾಣ ಬೀಜ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಸ್ಥಾನಕ್ಕೆ ವರ್ಗಾಯಿಸುವ ಮೂಲಕ ದಂಡಿಸಲಾಯಿತು. ಅಶೋಕ್ ಖೇಮ್ಕಾ ಈ ಒಪ್ಪಂದವನ್ನ ತಿರಸ್ಕರಿಸಿದಾಗ ಅಣ್ಣಾ ಹಜಾರೆ ನೇತೃತ್ವದ ಭ್ರಷ್ಟಾಚಾರ ವಿರೋಧಿ ಭಾರತ ಅಭಿಯಾನ ಉತ್ತುಂಗದಲ್ಲಿತ್ತು. ಅರವಿಂದ್ ಕೇಜ್ರಿವಾಲ್ ಈ ವಿಷಯವನ್ನ ಕೈಗೆತ್ತಿಕೊಂಡ್ರು ಮತ್ತು ಮೊದಲ ಬಾರಿಗೆ ರಾಬರ್ಟ್ ವಾದ್ರಾ ಅವರ ಹೆಸರು ಹಗರಣಕ್ಕೆ ಸಂಬಂಧಿಸಿ ಬಹಿರಂಗಕ್ಕೆ ಬಂತು. ಕೇಜ್ರಿವಾಲ್ ಮತ್ತು ಪ್ರಶಾಂತ್ ಭೂಷಣ್ ಪತ್ರಿಕಾಗೋಷ್ಠಿ ನಡೆಸಿ ರಾಬರ್ಟ್ ವಾದ್ರಾ ಮತ್ತು ಗಾಂಧಿ ಕುಟುಂಬದ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ರು. 1 ಲಕ್ಷ ಬಂಡವಾಳದ ಕಂಪನಿಗೆ ಭೂಮಿ ಖರೀದಿ ಮಾಡೋಕೆ 7.5 ಕೋಟಿ ರೂಪಾಯಿ ಹಣ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಲಾಯಿತು. DLF ಯಾವುದೇ ಗ್ಯಾರಂಟಿ ಇಲ್ಲದೆ ರಾಬರ್ಟ್ ವಾದ್ರಾ ಅವರ ಕಂಪನಿಗೆ ಸಾಲ ನೀಡಿದೆ ಅಂತ ಆರೋಪಿಸಲಾಯಿತು. ಈ ಸಾಲದ ಹಣದಿಂದಾನೇ ವಾದ್ರಾ ಭೂಮಿ ಖರೀದಿ ಮಾಡಿದ್ದು ತಮ್ಮದೇ ಆದ 1 ಪೈಸೆಯನ್ನು ಹೂಡಿಕೆ ಮಾಡದೆ ಕೆಲವೇ ತಿಂಗಳಲ್ಲಿ 50 ಕೋಟಿ ಲಾಭ ಗಳಿಸಿದ್ದಾರೆ ಅಂತ ಹೇಳಲಾಯಿತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ರಾಬರ್ಟ್ ವಾದ್ರಾ ಆರೋಪಗಳನ್ನ ರಾಜಕೀಯ ಪ್ರೇರಿತ ಅಂತ ಕರೆದ್ರು. ಈ ಭೂ ವ್ಯವಹಾರ ನಿಯಮಗಳ ಪ್ರಕಾರವೇ ನಡೆದಿದೆ ಅಂತ ಹೇಳಿದ್ರು. DLF ಕೂಡ ಸ್ಪಷ್ಟೀಕರಣ ನೀಡಿ ವಾದ್ರಾಗೆ ಸಾಲ ನೀಡಿಲ್ಲ, ಬದಲಾಗಿ ಭೂಮಿ ಖರೀದಿಗೆ ಮುಂಗಡ ನೀಡಿದೆ ಅಂತ ಹೇಳಿತು. 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆದಾಗ ರಾಬರ್ಟ್ ವಾದ್ರಾ ವಿರುದ್ಧದ ಆರೋಪಗಳ ದಾಖಲೆ ಬೆಳೆಯತೊಡಗಿತ್ತು. ಬಿಜೆಪಿ ರಾಬರ್ಟ್ ವಾದ್ರಾ ಮೂಲಕ ಗಾಂಧಿ ಕುಟುಂಬವನ್ನ ಗುರಿಯಾಗಿಸೋದು ಮುಂದುವರಿಯಿತು. ಮೇ 2014ರ ಮೊದಲು ಬಿಜೆಪಿ ಗಾಂಧಿ ಕುಟುಂಬ ಮತ್ತು ರಾಬರ್ಟ್ ವಾದ್ರಾ ವಿರುದ್ಧ ಆರೋಪವನ್ನ ಮಾಡ್ತಾನೆ ಇತ್ತು. ನಂತರ ನವೆಂಬರ್ 2014ರಲ್ಲಿ ಮನೋಹರ್ ಲಾಲ್ ಖಟ್ಟರ್ ನೇತೃತ್ವದಲ್ಲಿ ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರ ಬಂದಾಗ್ಲೂ ವಾದ್ರಾ ವಿರುದ್ಧದ ಫೈಲ್ ಬಯಲಾಗ್ತಾನೆ ಇತ್ತು. ಖಟ್ಟರ್ ಅವರು 2015ರ ಮೇ ತಿಂಗಳಲ್ಲಿ ರಾಬರ್ಟ್ ವಾದ್ರಾ ಮತ್ತು DLF ಭೂ ಒಪ್ಪಂದ ತನಿಖೆಗೆ ನಿವೃತ್ತ ನ್ಯಾಯಮೂರ್ತಿ SA ಧಿಂಗ್ರಾ ನೇತೃತ್ವದಲ್ಲಿ ಏಕಸದಸ್ಯ ತನಿಖಾ ಸಮಿತಿಯನ್ನು ರಚಿಸಿದ್ರು. 2016ರ ಆಗಸ್ಟ್ನಲ್ಲಿ ಆ ಸಮಿತಿ ಸರ್ಕಾರಕ್ಕೆ 182 ಪುಟಗಳ ವರದಿಯನ್ನ ಸಲ್ಲಿಸಿತು. ಆದರೆ ಅದನ್ನ ಸರ್ಕಾರ ಎಂದಿಗೂ ಬಹಿರಂಗಪಡಿಸಲಿಲ್ಲ. ಮಾಧ್ಯಮಗಳಿಗೆ ಸೋರಿಕೆಯಾದ ದಾಖಲೆಗಳ ಪ್ರಕಾರ ರಾಬರ್ಟ್ ವಾದ್ರಾ ಅವರ ಕಂಪನಿಗೆ ಲಾಭ ಆಗುವಂತೆ ವಾಣಿಜ್ಯ ಪರವಾನಗಿ ನಿಯಮಗಳನ್ನ ಕಡೆಗಣಿಸಲಾಗಿತ್ತು. ಭೂಮಿ ಖರೀದಿ ಮಾಡಿದ 1 ತಿಂಗಳ ಒಳಗೆ ಭೂ ಬಳಕೆಯನ್ನ ವಾಣಿಜ್ಯ ಉದ್ದೇಶಕ್ಕೆ ಬದಲಿಸಿದ್ರ ಬಗ್ಗೆನೂ ಪ್ರಶ್ನೆಗಳಿದ್ವು. ಅದೇನೇ ಇದ್ರೂ ಖಟ್ಟರ್ ಸರ್ಕಾರವಾಗ್ಲಿ ಅವರ ನಂತರದ ನಯಾಬ್ ಸಿಂಗ್ ಸೈನಿ ಸರ್ಕಾರ ಆಗ್ಲಿ ಧಿಂಗ್ರಾ ಸಮಿತಿಯ ವರದಿಯನ್ನ ಬಹಿರಂಗಪಡಿಸಲಿಲ್ಲ. ಪ್ರಕರಣ ಇನ್ನೂ ನಡೀತಾ ಇದ್ದು ಇದು ವಾದ್ರಾ ವಿರುದ್ಧದ ಆರೋಪಗಳ ಪೈಕಿ ಮೊದಲ ಗಂಭೀರ ಪ್ರಕರಣ ಆಗಿದೆ. ವಾದ್ರಾ ವಿರುದ್ಧದ ಈ ಮೊದಲ ಪ್ರಕರಣ 2018ರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಸುಮಾರು 4 ವರ್ಷಗಳ ನಂತರ ದಾಖಲಾಯಿತು. ಇಡಿ 2018ರ ಡಿಸೆಂಬರ್ನಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನೂ ಕೂಡ ದಾಖಲಿಸಿದೆ. ಸುಮಾರು 7 ವರ್ಷಗಳ ನಂತರ ಏಪ್ರಿಲ್ 2025ರಲ್ಲಿ ಇಡಿ ರಾಬರ್ಟ್ ವಾದ್ರಾ ಅವರನ್ನ ಸತತ 3 ದಿನಗಳ ಕಾಲ ಏಪ್ರಿಲ್ 15, 16 ಮತ್ತು 17ರಂದು ಗಂಟೆಗಟ್ಟಲೆ ವಿಚಾರಣೆ ನಡೆಸಿತು. 2019ರಲ್ಲೂ ಇಡಿ ರಾಬರ್ಟ್ ವಾದ್ರಾ ಅವರನ್ನ 2 ಬಾರಿ ದೀರ್ಘ ವಿಚಾರಣೆ ನಡೆಸಿತ್ತು. ಆದರೆ ಏಪ್ರಿಲ್ 2025ರಲ್ಲಿನ ವಿಚಾರಣೆ ಬಳಿಕ ಇಡಿ ಜುಲೈ 2025ರಲ್ಲಿ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ನಲ್ಲಿ ಆರೋಪ ಪಟ್ಟಿ ಸಲ್ಲಿಸಿತು. ವಿಚಾರಣೆ ನಡೆಸಿದ ವಿಶೇಷ ಕೋರ್ಟ್ 2026ರ ಮೇ 16ರಂದು ನ್ಯಾಯಾಲಯದ ಮುಂದೆ ಹಾಜರಾಗುವಂತೆ ರಾಬರ್ಟ್ ವಾದ್ರಾಗೆ ಆದೇಶಿಸಿತು. ಇದರ ವಿರುದ್ಧ ಮೊನ್ನೆ ಮೇ 13ರಂದು ವಾದ್ರಾ
ದೆಹಲಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಅವರ ವಾದವನ್ನ ಇಡಿ ತೀವ್ರವಾಗಿ ವಿರೋಧ ಮಾಡಿರುವುದು ವರದಿಯಾಗಿದೆ. ಬಿಕಾನೇರ್ ಭೂ ಹಗರಣ ಅಂತಾನೆ ಗೊತ್ತಿರುವ ಕೇಸ್ ರಾಬರ್ಟ್ ವಾದ್ರಾ ವಿರುದ್ಧದ ಮತ್ತೊಂದು ಆರೋಪಕ್ಕೆ ಸಂಬಂಧಪಟ್ಟಿದೆ. ರಾಜಸ್ಥಾನದ ಬಿಕಾನೇರ್ನ ಕೊಲಾಯತ್ ಪ್ರದೇಶದಲ್ಲಿ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ ಎಂಬ ಭಾರತೀಯ ಸೇನೆಯ ಫೈರಿಂಗ್ ರೇಂಜ್ ಇದೆ. ಈ ರೇಂಜ್ ಅನ್ನು ವಿಸ್ತರಿಸೋಕೆ 1990ರ ದಶಕದಲ್ಲಿ ಸರ್ಕಾರ ಸುತ್ತಲಿನ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ತು ಮತ್ತು ಪ್ರತಿಯಾಗಿ ಗ್ರಾಮಸ್ಥರಿಗೆ ಬೇರೆ ಕಡೆಗೆ ಭೂಮಿ ನೀಡೋದಾಗಿ ಭರವಸೆ ನೀಡಿತು. 2007ರ ಹೊತ್ತಿಗೆ ಕೆಲ ಅಧಿಕಾರಿಗಳು ಭೂ ಮಾಫಿಯಾಗಳೊಂದಿಗೆ ಶಾಮೀಲಾಗಿ ಫೈರಿಂಗ್ ರೇಂಜ್ನಲ್ಲಿ ತಮ್ಮ ಭೂಮಿ ಕಳೆದುಕೊಳ್ಳದ ಜನರನ್ನ ಫಲಾನುಭವಿಗಳು ಅಂತ ತೋರಿಸುವ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ರು ಮತ್ತು ಅವರಿಗೆ ಪರಿಹಾರವನ್ನು ಕೂಡ ನೀಡಲಾಯಿತು. ಅಂದ್ರೆ ನಕಲಿ ದಾಖಲೆಗಳ ಮೂಲಕ ಸರ್ಕಾರಿ ಭೂಮಿ ಖಾಸಗಿಯವರ ಕೈಗೆ ಹೋಯಿತು. ಇಲ್ಲೇ ಮತ್ತೊಮ್ಮೆ ವಾದ್ರಾ ಅವರ ಸ್ಕೈಲೈಟ್ ಹಾಸ್ಪಿಟಾಲಿಟಿ ಕಂಪನಿಯ ಪ್ರಸ್ತಾಪ ಬರುತ್ತೆ. 2010ರ ಜನವರಿಯಲ್ಲಿ ಸ್ಕೈಲೈಟ್ ಕಂಪನಿ ಬಿಕಾನೇರ್ ಕೊಲಾಯತ್ ಪ್ರದೇಶದಲ್ಲಿ 69.55 ಹೆಕ್ಟೇರ್ ಭೂಮಿಯನ್ನ ಕೇವಲ 72 ಲಕ್ಷ ರೂಪಾಯಿಗೆ ಖರೀದಿ ಮಾಡಿತು. ಈ ಭೂಮಿಯನ್ನ ಪವರ್ ಆಫ್ ಅಟಾರ್ನಿ ಹೊಂದಿದ್ದ ರಾಜೇಂದ್ರ ಕುಮಾರ್ ಮತ್ತು ಕಿಶೋರ್ ಸಿಂಗ್ ಅವರಿಂದ ಖರೀದಿ ಮಾಡಲಾಯಿತು. ಫೈರಿಂಗ್ ರೇಂಜ್ ವಿಸ್ತರಣೆಗಾಗಿ ತಮ್ಮ ಸ್ವಂತ ಭೂಮಿಯನ್ನ ಬಿಟ್ಕೊಟ್ಟ ಅವರು ಅದನ್ನ ಸರ್ಕಾರಿ ಪರಿಹಾರವಾಗಿ ಪಡೆದಿದ್ದಾರೆ ಅಂತ ಹೇಳುವ ದಾಖಲೆಗಳನ್ನು ಸೃಷ್ಟಿ ಮಾಡಲಾಗಿತ್ತು. ಸ್ಕೈಲೈಟ್ ಈ ಭೂಮಿಯನ್ನ 2012ರ ಜನವರಿಯಲ್ಲಿ ಬೇರೊಂದು ಕಂಪನಿಗೆ ಸುಮಾರು 5.15 ಕೋಟಿ ರೂಪಾಯಿಗೆ ಮಾರಾಟ ಮಾಡಿತು. ಅಂದರೆ ಸ್ಕೈಲೈಟ್ ಕಂಪನಿ ಕೆಲವೇ ತಿಂಗಳಲ್ಲಿ ಸುಮಾರು 4.43 ಕೋಟಿ ರೂಪಾಯಿಯನ್ನ ಗಳಿಸಿತ್ತು. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಈ ಭೂಮಿಯನ್ನ ಖರೀದಿ ಮಾಡಿ ಮಾರಾಟ ಮಾಡಲಾಯಿತು. ಈ ಪ್ರಕರಣದಲ್ಲಿ ವಾದ್ರಾ ಅವರ ಹೆಸರನ್ನ ಎಲ್ಲೂ ಉಲ್ಲೇಖ ಮಾಡಲಾಗಿಲ್ಲ. ಕೊಲಾಯತ್ನ ಸ್ಥಳೀಯ ತಹಶೀಲ್ದಾರ್ ಅವರ ದೂರಿನ ಆಧಾರದ ಮೇಲೆ ರಾಜಸ್ಥಾನ ಪೊಲೀಸರು 2014ರಲ್ಲಿ ಬಿಕಾನೇರ್ನ ಕೊಲಾಯತ್ನಲ್ಲಿ ಸರ್ಕಾರಿ ಭೂಮಿಯನ್ನ ವಂಚನೆಯಿಂದ ಸ್ವಾಧೀನಪಡಿಸಿಕೊಂಡ ಆರೋಪದ ಮೇಲೆ ಒಟ್ಟು 18 ಎಫ್ಐಆರ್ಗಳನ್ನು ದಾಖಲಿಸಿದ್ರು. ಈ ಪ್ರಕರಣ ಕೋಟ್ಯಾಂತರ ರೂಪಾಯಿಗಳ ಒಪ್ಪಂದವನ್ನ ಒಳಗೊಂಡಿರೋದ್ರಿಂದ ಹಣ ವರ್ಗಾವಣೆ ಬಗ್ಗೆನೂ ಇಡಿ ಶಂಕಿಸಿದೆ. ಪೊಲೀಸರ ಎಫ್ಐಆರ್ ಅನ್ನ ಆಧರಿಸಿ ಇಡಿ ಸೆಪ್ಟೆಂಬರ್ 2015ರಲ್ಲಿ ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆಯಡಿ ಪ್ರಕರಣವನ್ನ ದಾಖಲಿಸಿತು. ಭೂಮಿ ಖರೀದಿ ಮಾಡಿದ ಮತ್ತು ರಾಬರ್ಟ್ ವಾದ್ರಾ ಅವರ ತಾಯಿ ನಿರ್ದೇಶಕರಾಗಿರುವ ಸ್ಕೈಲೈಟ್ ಕಂಪನಿಗೆ ಜೂನ್ 2016ರಲ್ಲಿ ಇಡಿ ನೋಟಿಸ್ ಕಳಿಸಿತು. ಈ ನಡುವೆ ಸಿಬಿಐ ಕೂಡ ಈ ಬಗ್ಗೆ 17 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಿಸಿದ್ದು, ಅವುಗಳಲ್ಲಿ 4 ರಾಬರ್ಟ್ ವಾದ್ರಾ ಅವರ ಕಂಪನಿಗೆ ಸಂಬಂಧಿಸಿವೆ. ಈ ಪ್ರಕರಣದಲ್ಲಿ 2019ರ ಜುಲೈನಲ್ಲಿ ವಾದ್ರಾ ಮತ್ತು ಅವರ ತಾಯಿ ಮೌರಿನ್ ವಾದ್ರಾ ಅವರನ್ನ ಇಡಿ ದೀರ್ಘ ವಿಚಾರಣೆಯನ್ನ ನಡೆಸಿತು. ಅಲ್ಲದೆ ವಾದ್ರಾ ಮತ್ತು ಅವರ ಕುಟುಂಬದ ಕೆಲ ಆಸ್ತಿಗಳನ್ನ 2ನೇ ಬಾರಿಗೆ ಮುಟ್ಟುಗೋಲು ಹಾಕಿಕೊಳ್ಳಲಾಯಿತು. ವಾದ್ರಾ ಅವರ ಕೆಲವು ಆಪ್ತರನ್ನು ಕೂಡ ಬಂಧಿಸಲಾಯಿತು ಮತ್ತು ಆರೋಪ ಪಟ್ಟಿ ಸಲ್ಲಿಸಿದ ನಂತರ ಪ್ರಕರಣ ಇನ್ನೂ ನ್ಯಾಯಾಲಯದ ಮುಂದೆ ಬಾಕಿ ಇದೆ. ರಾಬರ್ಟ್ ವಾದ್ರಾ ವಿರುದ್ಧದ 3ನೇ ಮತ್ತು ಅಂತಿಮ ಪ್ರಕರಣ ಶಸ್ತ್ರಾಸ್ತ್ರ ವ್ಯಾಪಾರಿ ಮತ್ತು ಪರಾರಿಯಾಗಿರುವ ಭಾರತೀಯ ಅಪರಾಧಿ ಸಂಜಯ್ ಭಂಡಾರಿ ಜೊತೆಗಿನ ಸಂಪರ್ಕಕ್ಕೆ ಸಂಬಂಧಪಟ್ಟಿದೆ. ಲಂಡನ್ನ ಅತ್ಯಂತ ಐಷಾರಾಮಿ ಪ್ರದೇಶಗಳಲ್ಲಿ ಒಂದಾದ ಮೆರಿಲ್ಬೋರ್ನ್ನ ಬ್ರಿಯಾನ್ಸ್ಟನ್ ಸ್ಕ್ವೇರ್ನಲ್ಲಿರುವ ಬಂಗಲೆಗೆ ಸಂಬಂಧಿಸಿ ಸಂಜಯ್ ಭಂಡಾರಿ ಮತ್ತು ವಾದ್ರಾ ನಡುವಿನ ಸಂಪರ್ಕವನ್ನ ಉಲ್ಲೇಖ ಮಾಡಲಾಗಿದೆ. ಸಂಜಯ್ ಭಂಡಾರಿ ಈ ಮನೆಯನ್ನ 2009ರಲ್ಲಿ ಖರೀದಿ ಮಾಡಿದ್ದಾರೆ ಅಂತ ಹೇಳಲಾಗಿದ್ದು, 2016ರಲ್ಲಿ ಭಾರತದಿಂದ ಲಂಡನ್ಗೆ ಪರಾರಿಯಾಗಿದ್ದಾರೆ. ವಾಸ್ತವವಾಗಿ ಸಂಜಯ್ ಭಂಡಾರಿ ಭಾರತ ಸರ್ಕಾರದ ಶಸ್ತ್ರಾಸ್ತ್ರ ವ್ಯಾಪಾರಿ ಮತ್ತು ರಕ್ಷಣಾ ಸಲಹೆಗಾರರಾಗಿದ್ರು. ಅವರ ಕಂಪನಿ ಆಫ್ಸೆಟ್ ಇಂಡಿಯಾ ಸೊಲ್ಯೂಷನ್ಸ್ ಮೇಲೆ 2016ರಲ್ಲಿ ಐಟಿ ರೇಡ್ ಆದಾಗ ಭಾರತ ಸರ್ಕಾರದ ರಕ್ಷಣಾ ಒಪ್ಪಂದಗಳಿಗೆ ಸಂಬಂಧಿಸಿದ ಗೌಪ್ಯ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಯಿತು. ಈ ದಾಳಿ ನಂತರ ಸಂಜಯ್ ಭಂಡಾರಿ ವಿರುದ್ಧ ಅಧಿಕೃತ ರಹಸ್ಯ ಕಾಯ್ದೆಯಡಿ ಆರೋಪ ಹೊರಿಸಲಾಯಿತು ಮತ್ತು ಆಗ ಅವರು ಬಂಧನದಿಂದ ತಪ್ಪಿಸಿಕೊಳ್ಳೋಕೆ ದೇಶದಿಂದ ಪಲಾಯನ ಮಾಡಿದ್ರು. ತನಿಖಾ ಸಂಸ್ಥೆಗಳ ಪ್ರಕಾರ ಭಾರತೀಯ ವಾಯುಪಡೆ ಮತ್ತು ನೌಕಾಪಡೆಗೆ ಭವಿಷ್ಯದ ಶಸ್ತ್ರಾಸ್ತ್ರ ಖರೀದಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಸಂಜಯ್ ಭಂಡಾರಿ ಮನೆಯಿಂದ ವಶಪಡಿಸಿಕೊಳ್ಳಲಾಗಿದೆ. ವಿಶ್ವದಾದ್ಯಂತ ಶಸ್ತ್ರಾಸ್ತ್ರ ಕಂಪನಿಗಳು ಭಾರತ ಸರ್ಕಾರಕ್ಕೆ ಸಲ್ಲಿಸಿದ ಪ್ರಸ್ತಾವನೆಗಳನ್ನು ಒಳಗೊಂಡಿರುವ ಗೌಪ್ಯ ದಾಖಲೆಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಇದಲ್ಲದೆ ರಕ್ಷಣಾ ಸಚಿವಾಲಯದೊಳಗಿನ ಉನ್ನತ ಮಟ್ಟದ ಸಭೆಗಳಲ್ಲಿ ಶಸ್ತ್ರಾಸ್ತ್ರಗಳ ಬೆಲೆಗಳ ಕುರಿತ ಚರ್ಚೆಗಳನ್ನು ವಿವರಿಸುವ ದಾಖಲೆಗಳು ಕೂಡ ರೇಡ್ ವೇಳೆ ಸಿಕ್ಕಿವೆ. ಈ ದಾಖಲೆಗಳ ಆಧಾರದ ಮೇಲೆ ಅವರು ರಕ್ಷಣಾ ಒಪ್ಪಂದಗಳಲ್ಲಿ ಕಮಿಷನ್ ಪಡೆದಿದ್ದಾರೆ ಹಾಗೂ ವಿದೇಶಗಳಲ್ಲಿ ಅಪಾರ ಪ್ರಮಾಣದ ಅಘೋಷಿತ ಆಸ್ತಿ ಮತ್ತು ಬೇನಾಮಿ ಆಸ್ತಿಗಳನ್ನು ಹೊಂದಿದ್ದಾರೆ ಅಂತ ಆರೋಪಿಸಲಾಗಿದೆ ಮತ್ತು ರಕ್ಷಣಾ ಒಪ್ಪಂದಗಳಿಂದ ಪಡೆದ ಕಮಿಷನ್ ಹಣವನ್ನು ಬಳಸಿಕೊಂಡು ತಮ್ಮ ಲಂಡನ್ ಬಂಗಲೆ ಖರೀದಿ ಮಾಡಿದ್ದಾರೆ ಅಂತ ತನಿಖಾ ಸಂಸ್ಥೆಗಳು ಆರೋಪಿಸಿವೆ.
ತನಿಖಾ ಸಂಸ್ಥೆಗಳ ಪ್ರಕಾರ ಸಂಜಯ್ ಭಂಡಾರಿ ಕೆಲಸದ ಹಿಂದೆ ರಾಬರ್ಟ್ ವಾದ್ರಾ ಅವರ ಪ್ರಭಾವ ಇತ್ತು ಮತ್ತು ಕಮಿಷನ್ ಹಣ ಅಥವಾ ಲಂಡನ್ ಬಂಗಲೆಯ ನಿಜವಾದ ಮಾಲೀಕ ರಾಬರ್ಟ್ ವಾದ್ರಾ ಅಂತ ಹೇಳಲಾಗಿದೆ. ಈ ವಿಷಯದಲ್ಲೂ ಇಡಿ 2016ರಲ್ಲಿ ರಾಬರ್ಟ್ ವಾದ್ರಾ ವಿರುದ್ಧ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಪ್ರಕರಣವನ್ನ ದಾಖಲು ಮಾಡಿದೆ. ಇಡಿ ಮೊದಲ ಬಾರಿ ವಾದ್ರಾ ಅವರನ್ನ ಪ್ರಶ್ನೆ ಮಾಡೋಕೆ ಧೈರ್ಯ ಮಾಡಿದ್ದೇ ಈ ಪ್ರಕರಣದಲ್ಲಿ. ದೆಹಲಿಯ ಜಾಮ್ನಗರ ಕಚೇರಿಯಲ್ಲಿ ವಿಚಾರಣೆಗೆ ಕರೆಸಿತು. ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ರಾಬರ್ಟ್ ಅವರೊಂದಿಗೆ ಜಾಮ್ನಗರ ಕಚೇರಿಗೆ ಬಂದಿದ್ರು. ನವೆಂಬರ್ 2025ರಲ್ಲಿ ಇಡಿ ವಾದ್ರಾ ವಿರುದ್ಧ ಆರೋಪ ಪಟ್ಟಿಯನ್ನ ಸಲ್ಲಿಸಿತು. 2026ರ ಪೂರಕ ಚಾರ್ಜ್ ಶೀಟ್ನಲ್ಲಿ ಇಡಿ ರಾಬರ್ಟ್ ವಾದ್ರಾ ಅವರನ್ನ ಆರೋಪಿಯನ್ನಾಗಿ ಹೆಸರಿಸಿ ರಾಬರ್ಟ್ ವಾದ್ರಾ ಲಂಡನ್ ಬಂಗಲೆಯ ನಿಜವಾದ ಮಾಲೀಕ ಅಂತ ಹೇಳಿದೆ. ಈ ಪ್ರಕರಣದಲ್ಲಿ ವಿಚಾರಣೆಗಾಗಿ ಸಂಜಯ್ ಭಂಡಾರಿಯನ್ನ ಭಾರತಕ್ಕೆ ಕರೆತರೋಕೆ ಇಡಿ ಕೋರಿದೆ. ಭಾರತ ಬ್ರಿಟನ್ನೊಂದಿಗೆ ಹಸ್ತಾಂತರ ಒಪ್ಪಂದ ಹೊಂದಿದ್ದರೂ ಅವರನ್ನ ಇನ್ನೂ ಭಾರತಕ್ಕೆ ಕರೆತರೋಕೆ ಸಾಧ್ಯ ಆಗಿಲ್ಲ. ಇದರ ಪರಿಣಾಮವಾಗಿ ತನಿಖೆ ಅರ್ಧಕ್ಕೆ ನಿಂತಿದ್ದು ಪ್ರಕರಣ ನ್ಯಾಯಾಲಯದಲ್ಲಿ ಬಾಕಿ ಇದೆ. ರಾಬರ್ಟ್ ವಾದ್ರಾ ವಿರುದ್ಧದ ಆರೋಪಗಳ ಹಿಂದಿನ ಸತ್ಯ ಏನು ಅನ್ನೋದನ್ನ ಕೋರ್ಟ್ ಮಾತ್ರವೇ ನಿರ್ಧರಿಸಬೇಕಿದೆ. ಗಾಂಧಿ ಕುಟುಂಬದ ಅಳಿಯ ಅನ್ನೋ ಕಾರಣದಿಂದ ವಾದ್ರಾ ಪಡೆದ ಸೌಲಭ್ಯಗಳಲ್ಲಿ ವಿವಾದಕ್ಕೆ ಒಳಗಾಗಿದ್ದ ಒಂದು ಸಂಗತಿ ಬಗ್ಗೆನೂ ಇಲ್ಲಿ ಪ್ರಸ್ತಾಪ ಮಾಡಬೇಕು. 2005ರಲ್ಲಿ ಯುಪಿಎ ಸರ್ಕಾರ ರಾಬರ್ಟ್ ವಾದ್ರಾ ಅವರನ್ನ ವಿಮಾನ ನಿಲ್ದಾಣ ಭದ್ರತಾ ತಪಾಸಣೆಯಿಂದ ವಿನಾಯಿತಿ ಪಡೆದ ವಿಐಪಿಗಳ ಪಟ್ಟಿಯಲ್ಲಿ ಸೇರಿಸಿತು. ರಾಬರ್ಟ್ ವಾದ್ರಾಗೆ ಈ ಸವಲತ್ತನ್ನ ಯಾವ ಆಧಾರದ ಮೇಲೆ ನೀಡಲಾಯಿತು ಅನ್ನೋ ಪ್ರಶ್ನೆಗಳು ಉದ್ಭವಿಸಿದ್ವು. ವಿಮಾನ ನಿಲ್ದಾಣ ಭದ್ರತಾ ತಪಾಸಣೆ ಮಂಡಳಿಯಲ್ಲಿ ಸಾಂವಿಧಾನಿಕ ಹುದ್ದೆಗಳನ್ನ ಹೊಂದಿರೋರ ಜೊತೆಗೆ ಯಾವುದೇ ಸ್ಥಾನದಲ್ಲಿ ಇಲ್ದೇನೂ ಕಾಣಿಸ್ಕೊಳ್ತಿದ್ದ ದೇಶದ ಏಕೈಕ ವ್ಯಕ್ತಿ ವಾದ್ರಾ ಆಗಿರ್ಬೋದು. ವಾದ್ರಾಗೆ ಸಾಮಾನ್ಯ ನಾಗರಿಕರಿಗೆ ನಿಗದಿಪಡಿಸಲಾದ ವಿಮಾನ ನಿಲ್ದಾಣ ಭದ್ರತಾ ನಿಯಮಗಳು ಕೇವಲ ಔಪಚಾರಿಕವಾಗಿದ್ವು. ಆ ಸಮಯದಲ್ಲಿ ಪ್ರಶ್ನೆಗಳಿದ್ವು, ಸುದ್ದಿಗಳು ಪ್ರಕಟವಾದವು ಮತ್ತು ಮಾಧ್ಯಮಗಳು ಕೂಡ ಅದರ ಬಗ್ಗೆ ಒತ್ತಿ ಹೇಳಿದ್ವು. ಆದರೆ ಕಾಲ ಕಳೆದಂತೆ ಇಡೀ ವಿವಾದ ಮರೆಯಾಗಿತ್ತು. ಗಾಂಧಿ ಕುಟುಂಬದ ಈ ಅಳಿಯ 3 ಪ್ರಮುಖ ಆರೋಪಗಳನ್ನು ಎದುರಿಸಿದ್ದಾರೆ. ದೇಶದ ತನಿಖಾ ಸಂಸ್ಥೆಗಳು ಇನ್ನೂ ತನಿಖೆ ನಡೆಸ್ತಿವೆ, ಚಾರ್ಜ್ ಶೀಟ್ ಸಲ್ಲಿಸ್ತಿವೆ ಮತ್ತು ನ್ಯಾಯಾಲಯಕ್ಕೂ ಕೂಡ ಕರೆದೊಯ್ತಿವೆ. ಆದರೆ ಪ್ರಶ್ನೆ, ಇದು ಕಾನೂನಿನ ವಿಜಯವೇ ಅಥವಾ ನ್ಯಾಯಾಂಗ ಪ್ರಕ್ರಿಯೆಯ ಒಂದು ಸಣ್ಣ ಭಾಗವೇ ಅನ್ನೋದು. ಯಾಕಂದ್ರೆ ವಾದ್ರಾ ಬಳಿ ದೇಶದ ಅತ್ಯಂತ ದುಬಾರಿ ವಕೀಲರಿದ್ದಾರೆ. ಅವರು ಸುಮಾರು 2 ದಶಕಗಳಿಂದ ಕಸ್ಟಡಿ ವಿಚಾರಣೆಯಿಂದ ವಾದ್ರಾ ಅವರನ್ನ ರಕ್ಷಿಸಿದ್ದಾರೆ. ಈ ಪ್ರಕರಣಗಳಲ್ಲಿ ಅಂತಿಮ ತೀರ್ಪು ಏನೇ ಇರಲಿ, ಅವು ಖಂಡಿತವಾಗಿಯೂ ಪ್ರಶ್ನೆಗಳನ್ನ ಹುಟ್ಟುಹಾಕತ್ತೆ. ಗಾಂಧಿ ಕುಟುಂಬದ ಕುಡಿಯ ಪ್ರೇಮದ ನೆರಳಲ್ಲಿ ಆ ಕುಟುಂಬದ ಭಾಗವಾಗಿ ಬಂದ ವಾದ್ರಾ ಅದರ ಲಾಭವನ್ನ ತನ್ನ ಉದ್ಯಮ ಮಹತ್ವಾಕಾಂಕ್ಷೆಗೆ ಬಳಸಿಕೊಂಡಂತೆ ಅವರ ಪೂರ್ತಿ ಕಥೆಯ ವಿವರಗಳು ಗೋಚರ ಆಗತ್ತೆ. ಅಲ್ಲದೆ ವಿರೋಧಿಗಳು ಗಾಂಧಿ ಕುಟುಂಬವನ್ನ ಹಣಿಯಲು ಹೊರಟಾಗ ಉಳಿದ ವಿಷಯಗಳೇನೇ ಇದ್ರೂ ಆ ಕುಟುಂಬದ ಅತಿ ದುರ್ಬಲ ಭಾಗವಾಗಿ ವಾದ್ರಾ ಉದ್ಯಮದ ನಿಗೂಢತೆನೇ ಗುರಿಯಾಗುತ್ತೆ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.